ಪುರಾಣಗಳ ವಿಶೇಷತೆ ಏನು ಅಂದಾಗ ಅಲ್ಲಿ ಏನಿತ್ತು ಅಂತ ಹೇಳಿಯೇ ನಮಗೊಂದು ಕಲ್ಪನೆ ಅದು ಕೊಡ್ತದೆ. ಇವತ್ತು ನಾವು ಏನಿರಲಿಲ್ಲ ಅಂತ ಹೇಳಿಬಿಟ್ರೆ ಏನಿತ್ತು ಅನ್ನೋದು ನೆನಪಿಗೆ ತಂದು ಕೊಟ್ಬಿಡ್ತದೆ. ಅದು ಬಹಳ ವರ್ಣನೆ ಮಾಡ್ತಾರೆ ಪ್ರಕೃತಿಯನ್ನು. ಏನು ಅದ್ಭುತ! ಆ ಪರ್ವತ ಅಷ್ಟು ಚೆನ್ನಾಗಿತ್ತಂತ. 4 ಜನ ಈ ಅಣ್ಣ ತಮ್ಮಂದರು ಆ ಪರ್ವತದ ಒಳಗೆ ನುಗ್ಗಿದ್ರು, ಮೇಲೇರಿದ್ರು. ಒಳ್ಳೆ ನದಿ ಕೃತಮಾಲ, ಅಲ್ಲಿ ನೀರು ಕುಡಿದ್ರು, ಮೇಲೇರಿದ್ರು. ನೋಡ್ತಾ ಇದ್ದಾರೆ ಅಲ್ಲಿರುವಂಥ ಅನೇಕ ಕುತೂಹಲದ ಪ್ರಕೃತಿಯ ವಿಶೇಷತೆಗಳನ್ನು ಆಸ್ವಾದನೆ ಮಾಡುವಾಗ 4 ಜನ ಬೇರ್ಪಟ್ಬಿಟ್ರಂತೆ. ಇವನೆಲ್ಲೋ ಅವನೆಲ್ಲೋ ಇವನೆಲ್ಲೋ, ರಾಮ ಎಲ್ಲೋ ಹೋದ, ಧರ್ಮ ಎಲ್ಲೋ ಹೋದ, ಪೃಥು ಎಲ್ಲೋ ಹೋದ, ಸೂರ್ಯ ಇನ್ನೆಲ್ಲೋ ಹೋಗ್ಬಿಟ್ಟ. ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗ್ಬಿಟ್ರು. ಒಬ್ಬೊಬ್ಬರಿಗೊಬ್ಬರಿಗೆ ಸಂಬಂಧವೇ ಇಲ್ಲ ಅಂತಾಯ್ತು. ಇದೇ ಸಮಯಕ್ಕೆ ಇದ್ದಕ್ಕಿದ್ದ ಹಾಗೆ ಒಂದು ನೀರಿನ ಝರಿ ಹರಿತಾ ಇದೆ. ಹರಿಯುವ ಝರಿಯನ್ನು ದೂರದಿಂದ ಇವ ನೋಡ್ತಾ ಇದ್ದಾನೆ. ಏನು ಚೆನ್ನಾಗಿದೆ, ನೋಡ್ಬೇಕು ಅದನ್ನೆಲ್ಲ. ಇವತ್ತು ಎಲ್ಲವೂ ಆರ್ಟಿಫಿಷಿಯಲ್ ಆಗಿ ನೋಡ್ತಿದ್ದೇವೆ. ಇದು ಸಮಸ್ಯೆ. ಜೀವನದಲ್ಲಿ ಒಂದ್ಸಲಿ ಆದರೂ ಒಂದು 10 ನಿಮಿಷ ಬೆಟ್ಟಗುಡ್ಡಗಳ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಾಗ ತುಂತುರು ಹನಿಗಳು ಬೀಳುವ ಝರಿಗಳನ್ನು ನೋಡಿದರೆ ಮನಸ್ಸಿಗೆ ಒಂದು ಇಂಪಾಗ್ತದೆ. ಇದು ಹಿಂದಿನವ್ರು ಕಂಡುಕೊಂಡ ಸತ್ಯ. ಇದು ಬಹಳ ಮನಸ್ಸಿಗೆ ತಾಪ ಆದಾಗ ನೀರಿನ ವಾತಾವರಣ ಬಹಳ ಮುಖ್ಯ, ಹಸಿರಿನ ವಾತಾವರಣ ಮುಖ್ಯ. ನೋಡ್ತಾ ಇದ್ದಾನೆ ದೂರದಿಂದ. ಆ ದೃಶ್ಯ ಬಹಳ ರಮಣೀಯವಾಗಿದೆ. ಅಲ್ಲಿಗೆ ಸರಿಯಾಗಿ ಒಂದು ಜಿಂಕೆ ಮರಿ ನೀರು ಕುಡಿಲಿಕ್ಕೆ ಬಂತು. ಅದ್ರ ಹಿಂದೆ ಒಂದು ಹುಲಿ ಬಂದ್ಬಿಡ್ತು. ಹುಲಿ ಬಂದು ಗರ್ಜಿಸಿ ಜಿಂಕೆ ಮರಿನ ಹಿಡ್ಕೊಳ್ತು ಗಟ್ಟಿಯಾಗಿ. ಬೀಭತ್ಸ! ಎಂಥ ವಿಚಿತ್ರ! ಆ ಘಟನೆ ಯಾರಿಗಾದರೂ ಮನಸ್ಸಿಗೆ ಖೇದ ಆಗ್ತದೆ. ಜಿಂಕೆ ಮರಿ ಪಾಪ, ಹೆಣ್ಣು ಜಿಂಕೆ ಗಟ್ಟಿ ಹಿಡಿದು ಬಿಟ್ಟಿದೆ. ಇವನಿಗೆ ಅದನ್ನೇ ನೋಡ್ತಿದ್ದಾನೆ. ಬಿಡಿಸ್ಲಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಹೋಗೋಣ ಹತ್ರ ಅಂದರೆ ಧೈರ್ಯ ಸಾಲ್ತಾ ಇಲ್ಲ. ಅದು ನೋಡಿದರೆ ಗಟ್ಟಿ ಹಿಡಿದು ಅದನ್ನು ಒಂದು ರೀತಿ ಹಿಸಿಕೇ ಬಿಡ್ತು ಪಾಪ. ಅಷ್ಟು ಜೋರಾಗಿ ಹಿಸಿಕಿದ್ರೆ ಅದರ ಸ್ಥಿತಿ ಏನಾಗಬೇಡ. ಇವನಿಗೆ ಎದೆ ಜಲ್ಲಂತು. ಆ ದೃಶ್ಯ ನೋಡ್ತಾ ನೋಡ್ತಾ ಸ್ವಲ್ಪ ಕಾಲು ಜಾರಿದ ಕೆಳಗೆ ಬಿದ್ದೋದ ಬೆಟ್ಟದಿಂದ. ಉದ್ಬಿದ ಬೆಟ್ಟದಿಂದ ಕೆಳಗೆ ಬಿದ್ದರೆ ಸತ್ತೋದ. ಸಾಯುವ ಕ್ಷಣದಲ್ಲಿಯೂ ಕೂಡ ಆ ಜಿಂಕೆ ಮರಿನ ನೋಡಿದ್ನಲ್ಲ ಸಾಯುವ ದೃಶ್ಯ ನೋಡಿ, ಅದೇ ನೆನಪಿಸ್ಕೊಂಡದ್ದಕ್ಕೆ ಆ ಸೂರಿ ಅಂತೇನು ಶಿವದತ್ತನ ಮಗ, ಅವನೇ ಇವತ್ತು ಜಿಂಕೆ ಆದೆ ಅಂತ ಹೇಳಿದ್ದಂತೆ. ನಾನೇ ಆ ಜಿಂಕೆ ಅಂದಾಗ ಆ ಜಿಂಕೆ ಮರಿ, ಇದೊಂದು ಹೆಣ್ಣು ಜಿಂಕೆ ಇತ್ತಲ್ಲ, ಅದಕ್ಕೆ ಹೇಳ್ತಾ ಮರಿ ಜಿಂಕೆ ಏನಾಯ್ತಾಗ ಅದೇ ನೀನಾಗಿದ್ದಿ ಅಂತ ಹೇಳ್ತಂತೆ. ಮರಿ ಜಿಂಕೆ ಅವತ್ತೇನು ಸತ್ತೋಯ್ತು, ಹುಲಿ ಬಾಯಿಗೆ ಸಿಕ್ಕಾಕೊಂತು. ನೀನು ಅದಾದಿ, ನಾನಿದಾದೆ. ನಾನಿದಾಗಲಿಕ್ಕೆ ಕಾರಣ ಸಾಯೋ ಕ್ಷಣದಲ್ಲಿಯೂ ಜಿಂಕೆಯನ್ನು ನೋಡ್ತಾ ಸತ್ನೆಲ್ಲ ಅದಕ್ಕಾದೆ ಅಂತ ಹೇಳ್ತು. ಶ್ಲೋಕ ಓದಿಲ್ಲ ನಾ ಇನ್ನು, ನನ್ನ ಭಾಷೆಯಲ್ಲಿ ನಿಮಗೆ ಹೇಳಿದೆ ಅಷ್ಟೇ. ನೀವೇ ಪುರಾಣದ ಭಾಷೆ ಕಲಿತು ಓದ್ಲಿಕ್ಕೆ ಶುರು ಮಾಡಿದರೆ ಇಲ್ಲೇ ಜಿಂಕೆ ಮರಿ, ಹುಲಿ, ಪರ್ವತ ಎಲ್ಲ ಇದ್ದಾಗ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಇದು ಪುರಾಣ ಅಂದರೆ ಎಷ್ಟು ಅದ್ಭುತ! ಇದು ಕಾವ್ಯ ಶ್ರಾವ್ಯವಾದರೂ ದೃಶ್ಯವಾದಂತೆ ಮಾಡೋರೆ ವ್ಯಾಸರು. ಶ್ರಾವ್ಯ ವಿಷಯಗಳನ್ನು ಶಬ್ದದಿಂದ ಕಣ್ಣಿಗೆ ಕಟ್ಟುವಂತೆ ಮಾಡ್ತಾರೆ ಅಂದರೆ ಅದು ದೃಶ್ಯ ಆಗಲ್ವೇ? ಇದು ವ್ಯಾಸರ ಕಲೆ. ಹೇಳುವವರು ಅಷ್ಟೇ ಅನಾಯಾಸೇನ ಹೇಳ್ತಾರೆ. ಅಲ್ಲಿರುವ ಋಷಿಗಳು ಕೇಳುವಾಗ ಅಷ್ಟೇ ಅನಾಯಾಸೇನ. ಅದಕ್ಕೆ ಅವ್ರಿಗೆ ಮೈ ಮರೀಲಿಕ್ಕೆ ಅವಕಾಶ ಇದೇ ಪುರಾಣಗಳಾಗಿತ್ತು ಆಗ. ಅವರಿಗಿದ್ದ ಎಂಟರ್ಟೈನ್ಮೆಂಟೇ ಇದು. ಅವರಿಗೆ ಜಿಂಕೆಯಲ್ಲೇ ಬರ್ತದೆ, ಜಿಂಕೆ ಮರಿ ಬರ್ತದೆ, ಗೃಹಸ್ಥ ಜೀವನ ಬರ್ತದೆ, ಹೆಂಡತಿ ಬರ್ತದೆ, ಮಕ್ಕಳು ಬರ್ತಾರೆ, ಶೃಂಗಾರ ಬರ್ತದೆ, ವೀರ ಬರ್ತದೆ, ಬೀಭತ್ಸ ಬರ್ತದೆ, ರೌದ್ರ ಬರ್ತದೆ. ಯಾವ ರಸ ಇಲ್ಲ ಪುರಾಣದಲ್ಲಿ. ನವರಸಗಳಿವೆ. ರಸಗಳಿದ್ದಾಗ ಅದರಲ್ಲಿ ತಾದಾತ್ಮ್ಯ ತರೋದು ಒಂದೇ ಬಾಕಿ. ಅದನ್ನೂ ಕೂಡ ಸ್ವಲ್ಪ ಶ್ರದ್ಧೆ ಇಟ್ಟರೆ ತಾದಾತ್ಮ್ಯ ಬರ್ತದೆ, ಆಲಂಬನ ಬರ್ತದೆ. ಎದುರುಗಡೆಯಲ್ಲಿ ಮಾಡುವ ನೃತ್ಯ ಮನುಷ್ಯನಿಗೆ ಯಾವಾಗ ಸ್ವಲ್ಪ ಶ್ರದ್ಧೆ ಇಟ್ಟು ಕೂಡಲೇ ತಾದಾತ್ಮ್ಯವನ್ನು ತತ್ಕೊಳ್ತಾನೆ, ತಾನೇ ಹೋಗಿ ಕುಣಿದ ಹಾಗೆ ಆಗ್ತದೋ ಇಲ್ಲೋ. ಕಿವಿಯಿಂದ ಕೇಳೋ ಸಂಗೀತ, ಸಾಹಿತ್ಯ ಗೊತ್ತಿಲ್ಲದಿದ್ದರೂ ಸ್ವಲ್ಪ ಆಸ್ವಾದನೆ ಮಾಡೋ ಮನಸ್ಸಿದ್ದವನಿಗೆ ಅಲ್ಲಿ ಅದು ತಾನಾಗೆ ಆರೋಹಣ ಅವರೋಹಣ ಮಾಡ್ತಿದ್ರೆ ಇಲ್ಲಿದ್ದ ಎದೆ ಒಳಗಿನ ಆರೋಹಣ ಅವರೋಹಣ ಆಗ್ತದೋ ಇಲ್ಲೋ. ಇದಕ್ಕೆ ಆಲಂಬನ ಅಂದರು ಅಲಂಕಾರ ಶಾಸ್ತ್ರದವರು. ಪುರಾಣಗಳು ಈ ಎಲ್ಲ ಅಲಂಕಾರ ಶಾಸ್ತ್ರ ಸಾಹಿತ್ಯಗಳಿಗೆ ಅದೇ ಅಪ್ಪ, ಜನಕ. ಇವ್ರದ್ದೇ ಇಷ್ಟಿರಬೇಕಾದ್ರೆ ಪುರಾಣದ್ದು ಎಷ್ಟಿರಬೇಡ ಹೇಳ್ರಿ ನೋಡೋಣ. ಯಾವುದೋ ಒಬ್ಬ ಕವಿ ಸುಮ್ಮನೆ ಕನ್ನಡದಲ್ಲಿ ಕೂತ್ಕೊಂಡು ಅದನ್ನು ವರ್ಣನೆ ಮಾಡ್ತಾನೆ. ಅದು ಹೆಂಗಿತ್ತು, ಹಿಂಗಿತ್ತು, ಹಂಗಿತ್ತು. ಅದೇ ನಮ್ಮ ಮನಸ್ಸಿಗೆ ಇಟ್ಟು ಕೊಡ್ತದೆ ಅಂದರೆ ವ್ಯಾಸರ ಸಾಹಿತ್ಯ ಮನುಷ್ಯನನ್ನು ಹೇಗೆ ಆಕರ್ಷಣೆ ಮಾಡಿ ನಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗೋ ಹಾಗೆ ಮಾಡ್ತದೆ. ಎಲ್ಲೋ ಒಂದು ಕಡೆಯಿಂದ ಜಿಂಕೆ ಕಥೆ ಕೇಳುವಾಗ ಹೇಳುವ ಹಾಗೆ ಹೇಳಿದರೆ ನಾವು ಜಿಂಕೆ ಆಗಿದ್ವಿ ಅಂತ ಅನಿಸಲ್ವೇ?
ನಾವು ಬಹುಶಃ ಅಲ್ಲೇ ಎಲ್ಲೋ ಒಂದು ಕಡೆ ಹುಟ್ಟಿದ್ವಿ ಅಂತ ಅನಿಸಲ್ವೇ? ಇದು ಪುರಾಣ. ಹಾಗೆ ಮಾಡಿದರು. ಅಂತೂ ಆ ಕಥೆ ಹೇಳಿದ ಕೂಡಲೇ ಜಿಂಕೆ, ಹೆಣ್ಣು ಜಿಂಕೆ, ಹೌದಾ ನಾನೇ ಆ ಜಿಂಕೆ, ಅದು ನೀನೇ ಆ ಜಿಂಕೆ ಅಂತಂತ. ಮತ್ತು ನಿಮ್ಮ ಇನ್ನು ಉಳಿದ ಅಣ್ಣ ತಮ್ಮಂದ್ರೆ ಎಲ್ಲಿ ಅಂತ ಕೇಳುತ್ತದು, ಅದು ಗೊತ್ತಿಲ್ಲ ಅಂತಂದ. ಮತ್ತೆ ಸೂರಿ ಹೇಳ್ದ, ಅದು ನನಗೆ ಗೊತ್ತಿಲ್ಲ, ನಾನೇನೋ ಸೂರಿ ಆಗಿದ್ದೆ, ನಿನ್ನ ನೋಡಿದೆ, ಜಿಂಕೆ ನಿನ್ನ ಹುಲಿ ತಿಂತಿತ್ತು, ಸಾಯೋ ಕೊನೆ ಕ್ಷಣದಲ್ಲಿ ಯಾರು ಯಾವುದನ್ನು ಅತಿಯಾಗಿ ಸ್ಮರಣೆ ಮಾಡಿ ಸಾಯ್ತಾರಲ್ಲ ಅವರು ಅದೇ ಆಗ್ತಾರೆ ಅಂತಿದೆ, ಅದಕ್ಕೆ ನಾನು ಅದೇ ಆದೆ ಅಂತಂತದ್ದು. ಇದನ್ನು ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ರಿ. ಇದು ಆ ನಡೆದ ಘಟನೆಯನ್ನು ಹೇಳಲಿಕ್ಕೆ ಬಂದ ಕಥೆ ಅಂತಾದರೂ ತಿಳ್ಕೊಳ್ರಿ. ಅಥವಾ ಹೀಗೊಂದು ಘಟನೆಯೇ ನಡೆದಿಲ್ಲ, ಆದರೆ ವ್ಯಾಸರು ನಮಗೆ ಮುಂದೆ ಒಂದು ಕೃಷ್ಣ ಪ್ರೇಮಾಮೃತವನ್ನು ಸುರಿಸ್ಲಿಕ್ಕೆ ಇಲ್ಲೊಂದು ಹುಲಿ, ಜಿಂಕೆ ಇಂಥ ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿದರು ಅಂತಾದರೂ ತಿಳ್ಕೊಳ್ರಿ. ಅಂತೂ ವೇದವ್ಯಾಸರು ನಮ್ಮ ಮನಸ್ಸನ್ನು ತಮ್ಮೆಡೆ ಎಳ್ಕೊಳ್ಳಿಕ್ಕೆ ಇಂಥ ಒಂದು ಅಪೂರ್ವವಾದ ಕಥೆಗಳನ್ನಂತೂ ಹೇಳ್ತಾರೆ. ಇದು ಪುರಾಣ ಅಂತಂದ್ರೆ ಸರಿ. ಅವನು ಇದ್ದೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ನೀವು ಅದನ್ನು ಹುಡುಕ್ತಾ ಕೊಡಬಾರ್ದು. ಸೂರಿ ಎಷ್ಟನೇ ಇಸ್ವಿಯಲ್ಲಿದ್ದ ಹೇಳ್ರಿ, ಹಿಂಗೆ ಕೇಳಿದ್ರೆ ಏನು ಮಾಡೋಣ? ಆ ಶಿವದತ್ತ ಇದ್ದ ಅಂತ ಹೇಳಿದ್ರಲ್ಲ, ಅವನು ಊರು ಯಾವುದು ಹೇಳ್ರಿ, ನಮಗಲ್ಲೊಂದು ಶಿಲಾಶಾಸನ ಸಿಕ್ಕರೆ ಮಾತ್ರ ಒಪ್ಪಿಕೊಳ್ತೇವೆ, ಇಲ್ಲದೆ ಇದ್ರೆ ಶಿವದತ್ತನ ಕಥೆ ಒಪ್ಪಿಕೊಳ್. ಹಿಂಗೆ ಆರ್ಗ್ಯುಮೆಂಟ್ ಮಾಡಿದ್ರೆ ಏನು ಮಾಡೋಣ ರೀ? ಇವತ್ತೆಲ್ಲ ಆ ಥರದ ಬುದ್ಧಿ, ಯಾವುದೋ ಪಾಶ್ಚಾತ್ಯದ ವ್ಯವಸ್ಥೆಯ ಸಂಶೋಧನದ ಪದ್ಧತಿಯನ್ನು ತಲೆಯಲ್ಲಿ ತುರಿದುಕೊಂಡು ಪುರಾಣಗಳಲ್ಲಿ ಹೇಳಿದಂತಹ ವಾಸ್ತವಿಕ ಘಟನೆಗಳನ್ನು, ಪುರಾಣಗಳಲ್ಲಿ ಹೇಳಿದ ಕಲ್ಪನಾ ರೂಪ ಘಟನೆಗಳನ್ನು, ಮನುಷ್ಯರ ಮನಸ್ಸನ್ನು ತಾವು ಸೆರೆ ಹಿಡಿದು ಭಕ್ತಿಯ ರಸವನ್ನು ಆವಿಷ್ಕಾರ ಮಾಡಲಿಕ್ಕೆ ಹೇಳಿದ್ದನ್ನೆಲ್ಲ ನೀವು ಶಿಲಾಶಾಸನದಿಂದ ಒಪ್ಪಿಕೊಳ್ತೀನಿ ಅಂತ ಕೂತ್ಕೊಂಡ್ರೆ ಯಾಕೆ ತೋರಿಸ್ತೀವಿ? ಇದು ಏನಿದು ವಿಚಿತ್ರ? ಹಾಗಾಗಬಾರ್ದು. ಹಾಗಾಗಿ ಪುರಾಣದ ಎಲ್ಲ ಕಥೆಗಳು ಎಲ್ಲವೂ ಸತ್ಯ ಅಂತಲ್ಲ, ಸುಳ್ಳು ಅಂತಲ್ಲ. ಕೆಲವು ನಾವು ಕೂಡ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗೆ ನಡೆದ ಕಥೆ ಅನ್ನೋಕ್ಕಿಂತ ದಂತಕಥೆಗಳನ್ನು ಹೇಳಿ ಅಂತೂ ಆ ಸಮಯಕ್ಕೆ ನಮ್ಮ ಮಕ್ಕಳನ್ನು ನಮ್ಮ ದಾರಿಗೆ ತರ್ತೇವೋ ಇಲ್ಲೋ. ನಮಗೆ ಇಷ್ಟು ಜವಾಬ್ದಾರಿ. ಒಂದು ಜನ್ಮದಲ್ಲಿ ಹುಟ್ಟಿದ ಒಂದು ಮಗುವನ್ನು, ಒಂದು ಮಗು, ಈಗೆಲ್ಲ ಭಾಳ ಮಕ್ಕಳಿಲ್ಲ, ಈಗ ಒಂದು ಮಗುವಿನ ದಾರಿ ತರಲಿಕ್ಕೆ ಇಷ್ಟು ದಂತಕಥೆಗಳು ಹೇಳ್ತಿದ್ದೇವೆ. ಇನ್ನು ಜಗತ್ತಿನ ಅನಂತ ಜೀವರಾಶಿಗಳೆಲ್ಲ ತನ್ನ ಮಕ್ಕಳು ಅಂತ ಹೇಳ್ಕೊಂಡ ಶ್ರೀಹರಿಗೆ ನಮ್ಮಂಥವ್ರನ್ನ ದಾರಿ ತರಲಿಕ್ಕೆ ಎಷ್ಟು ಕಥೆ ಹೇಳಬೇಕು ಹೇಳ್ರಿ ಅವ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನನ್ನ ಮಕ್ಕಳು ದಾರಿ ತಪ್ಪಬಾರದು ಅನ್ನೋ ಒಂದೇ ಕಳಕಳಿಯಿಂದ ವ್ಯಾಸರು ಜಿಂಕೆ ಕತೆ ಹೇಳ್ತಾರೆ, ಹುಲಿ ಕತೆ ಹೇಳ್ತಾರೆ, ಸಿಂಹದ ಕತೆ ಹೇಳ್ತಾರೆ. ಪರವಾಗಿಲ್ಲ, ಅದು ಏನು ಅದ್ಭುತ ಕತೆ. ಕಾಡಿನ ತೋರಿಸ್ತಾರೆ, ನಾಡನ್ನು ತೋರಿಸ್ತಾರೆ, ರಾಜನ್ ತೋರಿಸ್ತಾರೆ, ರಾಣಿನ ತೋರಿಸ್ತಾರೆ, ಏನು ತೋರಿಸ್ತಾರೆ. ಗಿಡಗಳನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಗಿಡಗಳದ್ದೇ ಹೆಸರು ಹೇಳ್ತಾರೆ, ನದಿದು ಹೇಳಿದರೆ ನದಿದೇ ಹೆಸರು ಹೇಳ್ತಾರೆ. ಏನು ಅವರಿಗೆ ಏನಂದರೆ, ಒಟ್ಟು ನನ್ನ ಮಕ್ಕಳು ಬೇರೆ ಹವ್ಯಾಸಕ್ಕೆ ಹೋಗಿ ದಾರಿ ತಪ್ಪಬಾರ್ದು, ಅವ್ರು ನನ್ನ ಕಡೆ ಇರಬೇಕು. ಇದು ವ್ಯಾಸರಿಗಿರುವ ಉದ್ದೇಶ. ಅದಕ್ಕಿಂತ ಜಿಂಕೆ ಕಥೆಗಳನ್ನು ಹೇಳ್ತಾರೆ. ಯಾಕಂದರೆ ನಾವು ಮುಂದೆ ಕೃಷ್ಣ ಪ್ರೇಮಾಮೃತದ ರಹಸ್ಯ ಕೇಳಬೇಕು ಅಂತ, ಹಾಗಾದರೆ ಆಚಾರ್ಯ ನೀವು ಹೇಳ್ದಂಗೆ ನಾವು ಯಾವ ಜಿಂಕೆಯನ್ನು ನೋಡಿ ಸಾಯಬೇಕು ಹೇಳ್ರಿ ಅಂತ ಕೇಳಿದ್ರೆ ನಾನು ಎಲ್ಲಿ ಹೇಳಿ ಆಮೇಲೆ? ಯಾಕಂದರೆ ಅದು ಹಿಂದಿನ ಜನ್ಮದಲ್ಲಿ ಸೂರ್ಯಾಗಿದ್ದ, ಮುಂದೆ ಜಿಂಕೆಯಾಗಿ ಸತ್ತು ಬಂದ, ಆಮೇಲೆ ಮತ್ತೆ ಪುನಃ ಅವನಿಗೆ ಕೃಷ್ಣ ಪ್ರೇಮಾಮೃತ ಅಗಸ್ತ್ಯರಿಂದ ಉಪದೇಶ ಆಯಿತು. ಹಾಗಾದರೆ ನಾವು ಜಿಂಕೆನೇ ಆಗಬೇಕಂತ ಕೇಳಿದ್ರೆ ಏನು ಹೇಳೋಣ? ಅದಕ್ಕೆ ಪುರಾಣವನ್ನು ಹಾಗೆ ಅರ್ಥ ಮಾಡಬಾರ್ದು. ಇದು ನಮಗೋಸ್ಕರ ಬರೆದ ಅದ್ಭುತವಾದ ಕಥೆಗಳು. ನಾವು ಅದನ್ನು ಯಾವ ಅರ್ಥದಲ್ಲಿ ತಗೊಳ್ಬೇಕೋ ಅದು ಮುಖ್ಯ ಆಗ್ತದೆ. ಇಷ್ಟು ಹೇಳಿದ ಮೇಲೆ ಆ ಹೆಣ್ಣು ಜಿಂಕೆ ಅಂತದಂತೆ, ಇಷ್ಟೊಂದು ನೆನಪಾಯ್ತಲ್ಲ, ಇದು ಹೇಗೆ ನೆನಪಾಯಿತು ಅಂತ ಮತ್ತೆ ಕೇಳ್ತಂತೆ ಈ ಕಥೆ. ನಾವೆಲ್ಲ ಇಲ್ಲಿ ಕೂಡ್ತಿದ್ದೇವೆ, ನಮಗೆ ಯಾರಿಗೂ ನಮ್ಮ ಹಿಂದಿನ ಜನ್ಮದ ನೆನಪು ಆಗ್ತಿಲ್ವೇ? ಆಗಿದ್ದರೆ ಮತ್ತು ನಾವು ಬೇರೆ ರೀತಿ ಮತ್ತು ಅಲ್ಲೊಂದು ಫೋಟೋ ಹೇಗೆ ತೆಗೆಸ್ಕೊಂಡಿದ್ವಿ ಅಂತ ಮೊಬೈಲ್ನಲ್ಲಿ ಹಿಡಿದುವೆ, ನಮಗೆ ನೆನಪು ಆಗ್ತಿಲ್ವೇ? ಯಾಕೆ ಆಗ್ತಾ ಇಲ್ಲ? ಅವನಿಗೆ ನೆನಪಾಯ್ತಲ್ಲ. ಜಿಂಕೆ ಕೇಳುವ ಪ್ರಶ್ನೆ ಸಹಜವಾದದ್ದು. ಅದಕ್ಕೆ ಮತ್ತೆ ಉತ್ತರ ಅದೇ ಹಿಂದೆ ಕೊಟ್ಟಿದ್ದೆ. ಸಂದೃಷ್ಟೋ ಭಾರ್ಗವಶ್ಚಾಯಂ ಸಾಕ್ಷಾತ್ ವಿಷ್ಣು ಸ್ವರೂಪದಕ್ಕೆ. ಯಾಕೆ ನೆನಪಾಯಿತು ಅಂತ ಕೇಳ್ತೀಯಲ್ಲೇ ಲೋಲಾಕ್ಷಿ, ಎದುರುಗಡೆಯಲ್ಲಿ ಪರಶುರಾಮ ಇದ್ದಾನೆ, ನೆನಪಿರಲಿ. ಈ ಜನ್ಮದ್ದಲ್ಲ, ಎಷ್ಟೋ ಜನ್ಮದ ನೆನಪಾಗ್ತದೆ ಇವನು ನೋಡಿದರೆ ಅಂತ ಹೇಳ್ತಾರಂತೆ. ವಿಷ್ಣು ಸ್ವರೂಪದಕ್ಕೆ ಭಾರ್ಗವಶ್ಚ ಅಯಂ ಅಯಂಚ ಭಾರ್ಗವ ವಿಷ್ಣು ಸ್ವರೂಪದಕ್ಕೆ ತೇನ ಅನೇಕ ಭವೋತ್ಪನ್ನಂ ಪಾತಕಂ ನಾಶಮಾಗತಂ. ನನ್ನ ಎಷ್ಟೋ ಜನ್ಮಗಳಲ್ಲಿ ಬಂದ ರಹಸ್ಯ
ಅವುಗಳು ನೆನಪಾಗುವಂತೆ, ಎಷ್ಟೋ ಜನ್ಮದ ಪಾತಕಗಳು ನಾಶ ಆಗುವಂತೆ ಈ ದೇವರ ದರ್ಶನವನ್ನು ಸಾಕು ಅಂತ ಹೇಳ್ತಂತೆ. ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಪದೇ ಪದೇ ಶಾಸ್ತ್ರಗಳು ಯಾರನ್ನ ನೋಡೋದ್ರಿಂದ ಏನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳ್ತಾವೋ ಅಂಥ ದೇವರನ್ನು ನಾನು ನೋಡ್ತಾ ಇದ್ದೇನಲ್ಲೇ ಅಂತ ಒಂದು ಜಿಂಕೆ ಹೇಳ್ತದಂತೆ. ನೋಡಿ, ಈ ಥರದ ಕಥೆಗಳನ್ನು ಕೇಳಿ ಆದರೂ ಜೀವನದೊಳಗೆ ಭಗವಂತನ ದರ್ಶನ ನನ್ನ ಪ್ರಯತ್ನದಿಂದ ಸಾಧ್ಯವಾಗಲಿ, ಐ ಕ್ಯಾನ್ ಅಚೀವ್ ಇಟ್, ನಾನೊಂದು ಪ್ರಯತ್ನಪೂರ್ವಕವಾಗಿ ಪಡಿಬೇಕಾದದ್ದು ಅಂದರೆ ಅದು ದೇವರ ದರ್ಶನ ಮಾತ್ರ ಅಂತ ನಾವು ಯಾವತ್ತಂತೇವೆ ಅಂದು ನಮಗೆ ದೇವರು ಎಲ್ಲ ನೆನಪಿಸ್ಲಿಕ್ಕೆ ಶುರು ಮಾಡ್ತಾನೆ. ನೀನು ಹಿಂದೆ ಹೀಗಾಗಿದ್ದಿ, ಮುಂದೆ ಹೀಗಾಗಬೇಕಿದೆ, ಈಗ ಹೀಗಿರು. ನಮಗೆ ಆ ಮನಸ್ಸಿನೊಳಗೆ ದೇವರನ್ನು ಕಾಣಬೇಕು ಅನ್ನೋ ಉತ್ಕಟ ಇಚ್ಛೆನೇ ಬರ್ತಾ ಇಲ್ಲ. ಇದೇ ಸಮಸ್ಯೆ. ಅದು ಮಾರ್ಮಿಕವಾಗಿ ಮನಸ್ಸಿನಿಂದ ಬರಬೇಕು, ಅಂತಃಕರಣದಿಂದ ಬಂತು. ನೋಡ್ರಿ, ಅವನಿಗೆ ಆ ದರ್ಶನ ಅಷ್ಟೆಲ್ಲ ಕೆಲಸ ಮಾಡಿಬಿಡ್ತಂತೆ. ದೇವರ ದರ್ಶನದ ಶಕ್ತಿ ಅರಿಬೇಕಲ್ವೇ ನಾವೆಲ್ಲ. ಜಿಂಕೆಗೂ ತನ್ನ ಹಿಂದಿನ ಜನ್ಮದ ರಹಸ್ಯವನ್ನು ನೆನಪಿಸಿಕೊಡ್ತದೆ. ಆಮೇಲೆ ಹೇಳ್ತಂತ ಆ ಜಿಂಕೆ, ನೋಡು, ಅಗಸ್ತ್ಯ ದರ್ಶನಂ ಲಬ್ಧ್ವಾ ಶ್ರುತ್ವಾ ಸ್ತೋತ್ರಂ ಗತಿಪ್ರದಂ. ಈ ಪರಶುರಾಮ ಇವನು ಮುಂದೆ ಅಗಸ್ತ್ಯರ ಹತ್ರ ಹೋಗ್ತಾನೆ, ಕೃಷ್ಣ ಪ್ರೇಮಾಮೃತ ಸ್ತೋತ್ರ ಕೇಳ್ತಾನೆ. ಆಮೇಲೆ ಅವನಿಗೆ ಶಕ್ತಿ ಬರ್ತದೆ, ವಿಶೇಷ ಕವಚ ಹಿಂದೆ ಹೇಳಿದ್ದು ಅವನಿಗೆ ಸಿದ್ಧಿ ಆಗ್ತದೆ, ಅವನು ಕಾರ್ತಿವೀರ್ಯನನ್ನು ಗೆಲ್ತಾನೆ ಅನ್ನೋ ಭವಿಷ್ಯವನ್ನು ಇದು ನುಡಿತಂತೆ. ಅಷ್ಟರಲ್ಲಿ ಮತ್ತೊಂದು ಸಲ ಆ ಬೇಟೆಗಾರನ ಶಬ್ದ ಬಂತಂತೆ. ಹೆಣ್ಣು ಜಿಂಕೆಗೆ ಹಿಂದೆ ಬೇಟೆಗಾರ ಏನೋ ಒಂದು ಸಲ ಅಳಗಾಡಿಸಿದ, ಸ್ವಲ್ಪ ಶಬ್ದ ಬಂತು. ಮತ್ತೆ ಪಾಪ ಹೆಣ್ಣು ಜಿಂಕೆ ಹೆದರ್ತಂತೆ. ಹೆದರಿ ಹೇಳ್ತದೆ, ಇನ್ನೂ ಈ ಬೇಟೆಗಾರ ಇಲ್ಲೇ ಇದ್ದಾನಲ್ಲ ಅಂತ ಹೇಳ್ತದೆ. ಆ ಬೇಟೆಗಾರನ ಹೆದರಿಕೆಯಿಂದಲೇ ಬಂದದ್ದಲ್ವೇ ಇಲ್ಲಿ. ಅದಕ್ಕೆ ಗಂಡು ಜಿಂಕೆ ಹೇಳ್ತದೆ, ಇನ್ನೇನು ಹೆದರಬೇಡ, ಇನ್ನು ಸ್ವಲ್ಪ ಹೊತ್ತಿಗೆ ಒಂದು ಸಿಂಹ ಬರ್ತದೆ, ಬೇಟೆಗಾರನ ತಿಂತದೆ ಅಂತ ಭವಿಷ್ಯ ನುಡಿತಂತೆ. ಸಿಂಹ ಬರ್ತದೆ, ಬೇಟೆಗಾರನ ತಿಂತದೆ. ರಾಮ ಇಲ್ಲಿದ ಅಗಸ್ತ್ಯರ ಆಶ್ರಮಕ್ಕೆ ಹೊರಡ್ತಾನೆ, ನಾವು ಅವನನ್ನು ಹಿಂಬಾಲಿಸ್ಕೊಂಡು ಹೋಗ್ತೇವೆ, ನೀನಿನ್ನೇನು ಹೆದರಬೇಡ ಬೇಟೆಗಾರನಿಗೆ ಅಂತ ಧೈರ್ಯ ಕೊಡ್ತಂತೆ ಆ ಗಂಡು ಜಿಂಕೆ. ಈ ಮಾತು ಜಿಂಕೆಗಳ ನಡುವೆ ನಡೆದದ್ದು ರಾಮನಿಗೆ ಕೇಳಿಸ್ತಿತ್ತಂತೆ. ನೋಡ್ರಿ ಹೇಗೆ ಕ್ಯಾಮ್ರಾ ಹೇಗೆ ತೆರೆದಿರಬೇಡ, ಒಂದೇ ಕ್ಯಾಮ್ರಾ, ಒಂದೆಡೆ ಪರಶುರಾಮನ ಕಡೆ, ಒಂದೆಡೆ ಜಿಂಕೆ ಕಡೆ, ಒಂದು ಕಡೆ ಬೇಟೆಗಾರರ ಕಡೆ, ಹೇಗೆ ನಿರ್ದೇಶನ ಮಾಡ್ತಾರೆ ವ್ಯಾಸರು. ಇದ್ರ ಏನು ಮೆಗಾ ಪಿಕ್ಸಲ್ ಎಷ್ಟಿರಬೇಕು ಹೇಳ್ರಿ, ವೇದವ್ಯಾಸರ ಮನಸ್ಸಿನ ಮೆಗಾ ಪಿಕ್ಸಲ್ ಎಷ್ಟಿರಬೇಕು ಕ್ಯಾಮ್ರಾದ್ದು. ಹಾಗೆ ನಿರ್ದೇಶನ ಮಾಡಿದ್ದಾರೆ, ಎರಡನ್ನೂ ಸೆರೆ ಹಿಡಿತಾರೆ. ಅದಕ್ಕೆ ತಕ್ಕಂತೆ ಪರಶುರಾಮನಿಗೆ ಇದೆಲ್ಲ ಮಾತು ಕೇಳಿಸ್ತಾ ಇದೆ. ಅವನು ಪುಷ್ಕರದಿಂದ ಮೇಲೆದ್ದು ಬಂದ, ಅಕೃತವ್ರಣ ಮುನಿಯನ್ನು ಕರೆದ, ನಡಿ ಹೋಗೋಣ ಸಾಕು ಅಂತ ಹೊರಟೇ ಬಿಟ್ಟ, ಕರ್ಕೊಂಡು ಹೊರಟ. ಆವಾಗ ಅವು ಮಾತಾಡ್ಕೊಂಡು ಹೋಗ್ತಿದ್ದಾರೆ ಇಬ್ಬರು ಸ್ನೇಹಿತರು. ಈ ಎರಡೂ ಜಿಂಕೆ ನಮ್ಮ ಬಗ್ಗೆನೇ ಮಾತಾಡ್ತಾ ಇದೆ ಅಂತ ಹೇಳಿದ್ನಂತೆ. ನೋಡಿ, ಅವ ಪರಶುರಾಮ ಸರ್ವಜ್ಞ, ಅವ ನಟನೆ ಮಾಡ್ತಾನೆ. ಹೋಗೋಣ ನಡಿ ಅಂತ ಹೊರಟಿದ್ದಾನೆ. ದಾರಿಯಲ್ಲಿ ಇದ್ದಕ್ಕಿದ್ದಾಗ ಒಂದು ಸಿಂಹ ಬಂದೇ ಬಿಡ್ತಂತೆ. ಜೋರಾಗಿ ಗರ್ಜಿಸಿ ಬಂದು ಆ ಬೇಟೆಗಾರನ ಮೇಲೆ ಹಾರಿ ಅವನನ್ನು ಸೀಳಿ ತಿಂದು ಹಾಕಿಬಿಡ್ತಂತೆ. ನೆನಪಾಯ್ತು ಪರಶುರಾಮನಿಗೆ, ಅಯ್ಯೋ ಆ ಜಿಂಕೆ ಇದನ್ನೇ ಹೇಳ್ತಾ ಇತ್ತಲ್ವ ಆವಾಗ ಅಂತ. ನೋಡಿ ಹಿಂತಿರುಗಿ ನೋಡ್ತಾನೆ, ಗಂಡು ಹೆಣ್ಣು ಜಿಂಕೆನೂ ಬರ್ತಾ ಇತ್ತಂತೆ ಪರಶುರಾಮನ ಹಿಂದೆ. ಅದನ್ನು ಪುರಾಣ ಹೇಳ್ತದೆ. ಆವಾಗ ಹೆಣ್ಣು ಜಿಂಕೆ ಅಂತದೆ, ನೀನು ಹೇಳ್ದಂಗೆ ಆಯಿತು ಅಂತಂದು. ಮತ್ತೇನು ಕೇಳ್ತಿ, ದೇವರನ್ನು ನೋಡಿದ ಮೇಲೆ ಮುಂದೇನಾಗ್ತದೆ ಅನ್ನೋದು ನೆನಪಿಗೆ ಬರ್ತದೆ. ಇದು ಭಗವಂತನ ಜ್ಞಾನಕ್ಕಿರುವ ಶಕ್ತಿ.